ಹೆಲೋ, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತಿಂದ ನಿಮ್ಮ ಜೊತೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಂಚ್ಕೊಳ್ಬೇಕಂತ ಹೇಳಿ ಆಸೆ ಪಡ್ತಾ ಇದ್ದೀನಿ. ನನ್ನ ಜರ್ನಿ ಆಲ್ಮೋಸ್ಟ್ ನನ್ನ ಕೆಲಸದ ಟೈಮ್ನಲ್ಲಿ ಆಲ್ಮೋಸ್ಟ್ ಕೆಲಸ ಯಾವಾಗಲೂ ನಂದು ಮುಕ್ಕಾಲು ಭಾಗ ಜರ್ನಿನಲ್ಲೇ ಕಳೆದೋಗುತ್ತೆ. ಅದರಲ್ಲೂ ಕಾರೊಳಗೆ ನಮ್ದು ಒಂಥರ ಅರ್ಧ ಸಂಸಾರ ಅನ್ನೋ ಥರ ಇದೆ. ಸೊ ಹಾಗಾಗಿ ಕಾರ್ನಲ್ಲಿ ಹೋಗ್ತಾ ಇಂಟೀರಿಯರ್ ವಿಚಾರಗಳಲ್ಲಿ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅನ್ನೋ ಆಸೆಯಿಂದ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇವತ್ತು ನಾನು ಕುಣಿಗಲ್ ಹಾಗೂ ತಿಪ್ಟೂರ್ ಕಡೆ ಹೊರಟಿದ್ದೀನಿ. ಸೊ ಅಲ್ಲಿ ಕೆಲಸ ನಡೀತಾ ಇದೆ. ಸೊ ಆ ಕಡೆ ಹೋಗ್ತಾ ಹೋಗ್ತಾ ಆ ದಾರಿ ಮಧ್ಯ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ನನ್ನ ಮನೆ ಹೀಗೆ ಬರಬೇಕು, ಈ ರೀತಿಯಾಗೆಲ್ಲ ಬರಬೇಕು, ಅದ್ರ ಇಂಟೀರಿಯರ್ ಈ ಥರ ಮಾಡ್ಸೋಣ ಅನ್ನೋ ಆಸೆ ಅಂತೂ ಪ್ರತಿಯೊಬ್ಬರಿಗೂ ಇವತ್ತಿನ ಇದರಲ್ಲೂ ಅದೊಂಥರ ಹೆಂಗಾಗಿದೆ ಅಂದರೆ ಇಂಟೀರಿಯರ್ ಅನ್ನೋದು ಒಂದು ಮ್ಯಾಂಡೇಟ್ರಿ ಥರ ಆಗೋಗಿದೆ. ಆದರೆ ಆ ಇಂಟೀರಿಯರ್ ಮಾಡ್ಸೋಕ್ಕೂ ಮುಂಚೆ ನಾವು ಯೂಶಲಿ ನಾನೇ ಆದರೂ ಸ್ವತಃ ಏನು ಮಾಡ್ತೀನಿ ಅಂತಂದರೆ ಫಸ್ಟು ಒಂದು 10 ಕಂಪ್ನಿಗಳನ್ನ ಇಂಟೀರಿಯರ್ ಯಾರ್ಯಾರು ಮಾಡ್ತಾರೆ ಆ 10 ಕಂಪ್ನಿಗಳನ್ನ ವಿಚಾರಿಸೋದು, ಅಥವಾ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಯಾರಾದರೂ ಮಾಡಿಸಿದ್ರೆ, ನಮ್ಮ ರಿಲೇಟಿವ್ಸ್ಗಳಲ್ಲಿ ಯಾರಾದರೂ ಇಂಟೀರಿಯರ್ ಮಾಡಿಸಿದ್ರೆ ಅವ್ರ ಹತ್ರ ಹೋಗಿ ನಿಮ್ಮ ಮನೆ ಎಷ್ಟಾಯಿತು, ನಿಮ್ಮ ಮನೆಗೆ ಖರ್ಚು ಎಷ್ಟಾಯಿತು, ಯಾವ ಥರ ಇಂಟೀರಿಯರ್ ಮಾಡೋದು ಅಂತ ಹೇಳಿ ಎಂಕ್ವೈರಿ ಮಾಡೋದು. ಥರ್ಡ್ ಒನ್ನು ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ. ಸೊ ಹಂಗಾಗಿ ಪ್ರತಿಯೊಬ್ಬರದ್ದು ವಿಡಿಯೋಗಳನ್ನ ಅಥವಾ ಪೇಜ್ಗಳನ್ನ ಚೆಕ್ ಮಾಡ್ತಾ ಹೋಗೋದು. ಅಥವಾ ಇನ್ನೊಂದು ಆಪ್ಷನ್ನು ಶಾಪ್ಗಳಲ್ಲಿ, ಹಾರ್ಡ್ವೇರ್ಗಳಲ್ಲಿ ಅಥವಾ ಡೈರೆಕ್ಟ್ ಕಾರ್ಪೆಂಟ್ರಿಗಳನ್ನ ವಿಚಾರಿಸ್ಕೊಳ್ಳೋವಂಥದ್ದು. ಈ ರೀತಿಯಾಗಿ ಇಂಟೀರಿಯರ್ ಮಾಡಿಸೋದಕ್ಕೆ ತುಂಬ ವೆರೈಟಿಗಳನ್ನ ನಾವು ಹುಡುಕ್ತಾ ಹೋಗ್ತಾ ಇರ್ತೀವಿ. ಅದರಲ್ಲೂ ಹೆಚ್ಚಾಗಿ ಸ್ವಲ್ಪ ಹೊಸದಾಗಿ ಮಾಡೋರಿಗೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಕಾರಣ ಇಷ್ಟೇ, ನನ್ನ ಮನೆ ಚೆನ್ನಾಗಿ ಬರಲಿ ಅನ್ನೋ ಒಂದೇ ಆಸೆ ಅಷ್ಟೇ. ಸೊ ಈ ಕನ್ಫ್ಯೂಷನ್ ಇದ್ದಾಗ ನಾವು ಏನು ಮಾಡಬೇಕು ಅನ್ನೋದು ನನ್ನ ಅನುಭವದ ಪ್ರಕಾರ, ನಾನೊಬ್ಬ ಇಂಟೀರಿಯರ್ ಡಿಸೈನರ್ ಆಗಿ ಹೇಳ್ತಾ ಇಲ್ಲ, ಒಬ್ಬ ಮಾಮೂಲಿ ಸಾಮಾನ್ಯ ನಿಮ್ಮಂತೆ ಮನುಷ್ಯರಾಗಿ ಹೇಳ್ತಾ ಇದ್ದೀನಿ. ಸೊ ಇದು ನನ್ಗೆ ಅನಿಸಿದ್ದು ಏನಂತಂದರೆ, ನಾವು ಯಾರನ್ನೋ ಮೂರನೇ ವ್ಯಕ್ತಿಗಳನ್ನ ಅಥವಾ ಥರ್ಡ್ ಪಾರ್ಟಿಯವ್ರನ್ನ ನಾವು ಎಷ್ಟಾಗುತ್ತೆ ಬಜೆಟು, ಅಥವಾ ನಾವು ನಮ್ಮ ರಿಲೇಟಿವ್ಸ್ನೇ ಕೇಳಿರ್ತೀವಿ, ಸರ್ ನಿಮ್ಮ ಮನೆಗೆಲ್ಲ ಎಷ್ಟು ಬಜೆಟ್ ಆಗಿತ್ತು, ನಮ್ಮ ಮನೆಗೂ ಅಷ್ಟೇ ಆಗುತ್ತಾ ಅಂತ ಹೇಳಿ ಕಂಪೇರ್ ಮಾಡ್ಕೊಳ್ಳೋದನ್ನ ಫಸ್ಟ್ ಬಿಟ್ಬಿಡ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರ ಮನೆ ಬೇರೆ ಆಗಿರುತ್ತೆ, ಪ್ರತಿಯೊಬ್ಬರ ಮನೆಯ ಡೈಮೆನ್ಷನ್ ಬೇರೆ ಆಗಿರುತ್ತೆ, ಅಥವಾ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಟೇಸ್ಟ್ ಬೇರೆ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಇವ್ರ ಮನೆ, ನಮ್ಮ ಮನೆ ಈ ಥರ ಬರಬೇಕು ಅಂತ ಹೇಳಿ ಅವ್ರ ಆಸೆಯಿಂದ ಕಟ್ಟಿಸ್ಕೊಂಡಿದ್ದಾಗ ಅಲ್ಲಿರೋದನ್ನ ತಗೊಂಬಂದು ಕಾಪಿ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಯಾಕೆಂದರೆ ಅವ್ರು ಅಂದ್ಕೊಂಡು ಇವತ್ತ ನಾಳೆ ಅಂದ್ಕೋಬೋದು, ಅಥವಾ ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಾಗ ಅವ್ರು ಅಂದ್ಕೊಳ್ಬೋದು ನಮ್ಮ ಮನೇಲಿ ನೋಡೇ ಬಂದು ಇಲ್ಲಿ ಕೆಲಸ ಮಾಡಿಸಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರ ಮನೆ ಎಷ್ಟೇ ಚೆನ್ನಾಗಿ ಬಂದಿದ್ರು ಕೂಡ ಅವ್ರಿಗಿಂತ ಭಿನ್ನವಾಗಿ, ಅಥವಾ ಅವರು ಮನೆ ಕಟ್ಟಿಸಿ 1 ವರ್ಷ 2 ವರ್ಷ 3 ವರ್ಷ ಆಗಿರ್ಬೋದು, ಅದು ಇವತ್ತಿಗೆ ಟ್ರೆಂಡ್ಗೆ ಮ್ಯಾಚ್ ಆಗದೆ ಕೂಡ ಇರ್ಬೋದು. ಹಾಗಾಗಿ ನೀವು ನಿಮ್ಮ ಮನೆಯ ಇಂಟೀರಿಯರ್ ಮಾಡಿಸುವಾಗ ಯೋಚನೆ ಮಾಡಬೇಕಾಗಿರೋದು ಒಂದು ಕಂಪ್ಯಾರಿಸನ್ ಬಿಟ್ಬಿಡ್ಬೇಕು. ಸೊ ಅವ್ರ ಮನೆಯಲ್ಲಿರೋ ಕೆಲಸವನ್ನೇ ನಾನೂ ಮಾಡಿಸ್ಕೊಳ್ತೀನಿ ಅದನ್ನ ತಲೆಯಿಂದ ತೆಗೆದಾಕಿ, ಅಥವಾ 10 ಜನ ಹೇಳಿದ್ದಕ್ಕೆ ನಾನು ಒಪ್ಕೊಳ್ತೀನಿ ಇದನ್ನು ತಲೆಯಿಂದ ತೆಗೆದಾಕಿ. ನಾನು ನಿಮ್ಮೆಲ್ರಿಗೂ ಹೇಳೋದೇನಂತ ಅಂದ್ರೆ, ನೀವು ಕಟ್ಟಿಸ್ತಾ ಇರೋದು ನಿಮ್ಮ ಸ್ವಂತ ಕನಸಿನ ಮನೆಯನ್ನ. ಸೊ ನಿಮ್ಮ ಕನಸುಗಳನ್ನ ಅಲ್ಲಿ ಉತ್ತಬೇಕಿದೆ, ಬಿತ್ತಬೇಕಿದೆ, ಹಾಗೆ ದೊಡ್ಡದಾಗಿ ಬೆಳೆಸ್ಬೇಕಿದೆ. ಸೊ ಹಾಗಾಗಿ ನಿಮ್ಮ ಕನಸಿನ ಮನೆಯ ಇಂಟೀರಿಯರ್ನ ಮಾಡಿಸ್ಕೊಳ್ಳುವಾಗ ನಿಮ್ಮ ಆಲೋಚನೆಯಲ್ಲಿ ಈ ರೀತಿಯಾಗಿ ಇರಬೇಕು ಅನ್ನೋ ಒಂದಷ್ಟು ಪಟ್ಟಿಗಳನ್ನ ರೆಡಿ ಮಾಡ್ಕೊಳ್ಳಿ. ಉದಾಹರಣೆಗೆ, ನನಗೆ ಕಿಚನ್ ಈ ಥರ ಬರಬೇಕು, ಕಿಚನ್ ಕಲರ್ ಈ ಥರ ಇದ್ರೆ ಚೆನ್ನಾಗಿರುತ್ತೆ, ನನಗೆ ಟಿವಿ ಯೂನಿಟ್ ಈ ಥರ ಬರಬೇಕು ಅಂತ ಹೇಳಿ ಸುಮಾರು ಫೋಟೋಸ್ಗಳು ಸಿಗುತ್ತೆ. ನಿಮ್ಗೆ ಇವತ್ತು ಆನ್ಲೈನಲ್ಲಿ ತುಂಬ ಫೋಟೋಸ್ಗಳು ಸಿಗುತ್ತೆ. ಅವನ್ನೆಲ್ಲವನ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಅದಾದ್ಮೇಲೆ ವಾರ್ಡ್ರೋಬ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಡಿಸೈನ್ಸ್, ಪ್ರತಿಯೊಂದು ಪ್ಯಾಟರ್ನ್ಸ್ ನಿಮಗೆ ತುಂಬ ಸಿಗುತ್ತೆ. ನೀವು ಬೇಸಿಕ್ ಆಗಿ ಮಾಡಬೇಕಾಗಿರೋದು ಈ ಕೆಲಸಗಳನ್ನ. ಸೊ ಇದೆಲ್ಲ ಮಾಡಿದ ಮೇಲೆ ನಿಮ್ಮ ಕನಸುಗಳಿಗೆ ಒಂದಷ್ಟು ಬರೆದಿಟ್ಕೊಳ್ಳಿ. ಅಲ್ಲಿ ಸಿಕ್ಕಿರೋದು ಸಿಗದೆ ಇರೋದು ಎಲ್ಲವನ್ನ ನೋಟ್ ಮಾಡಿ ಇಟ್ಕೊಂಡ್ಮೇಲೆ ಮೇಯ್ನ್ ಆಗಿ ಡಿಸೈಡ್ ಮಾಡಬೇಕಾಗಿರೋದು ನಿಮ್ಮ ಮನೆಯ ಬಜೆಟ್ ಅನ್ನ. ಸೊ ಬಹಳಷ್ಟು ಜನ ಇವತ್ತು ಮಿಡ್ಲ್ ಕ್ಲಾಸಲ್ಲಿ ಇರೋರು ಏನಾಗುತ್ತೆ, ಮನೆ ಕಟ್ಟುವಾಗ ಸಿವಿಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗದೆ ಇರೋಷ್ಟು ಬಜೆಟ್ಗಳು ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ. ಸೊ ಸಿವಿಲ್ ಅಲ್ಲಿ ಎಲ್ಲೆಲ್ಲಿ ಹೇಗೆ ಬಜೆಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ನನ್ನ ಹಳೆಯ 2 ವಿಡಿಯೋಗಳಲ್ಲಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಕೂಡ. ಸೊ ಹೋಗಿ ನೋಡ್ಬೋದು ನನ್ನ ಪೇಜ್ನಲ್ಲಿ, ನನ್ನ ಚಾನಲ್ನಲ್ಲಿ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಅಂದ್ಕೊಡ್ರೋ ಬಜೆಟ್ಗಿಂತ ಜಾಸ್ತಿ ಆದಾಗ, ಇಂಟೀರಿಯರ್ ವಿಚಾರ ಬಂದಾಗ, ಸೊ ಅಲ್ಲಿ ಕಡಿಮೆ ಬಜೆಟಲ್ಲಿ ಆಗುತ್ತಾ ಅನ್ನುವಂತಹ ಹೇಳಿ ಹುಡುಕಾಟ ಶುರುವಾಗಿರುತ್ತೆ. ಮೈಂಡ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಯಾಕೆಂದರೆ ಮತ್ತೆ ಸಾಲ ಇನ್ನೂ ಜಾಸ್ತಿ ಆಗಬಾರ್ದು ಅನ್ನೋ ಒಂದು ಯೋಚನೆಯಿಂದ.
ಸೊ ಅದಕ್ಕಿಂತ ಮುಂಚೆ ಹಾಗಾಗಿ ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗಿರೋದು ನನ್ನ ಹತ್ರ ಎಷ್ಟು ಬಜೆಟ್ ಇದೆ, ಅಥವಾ ನಾನು ಎಷ್ಟು ಬಜೆಟ್ ಅನ್ನ ನನ್ನ ಇಂಟೀರಿಯರ್ಗೆ ಎತ್ತಿಟ್ಕೋಬಹುದು ಅಂತ ಹೇಳಿ. ಯಾರೋ ಮೂರನೇ ವ್ಯಕ್ತಿ ನಿಮ್ಮ ಮನೆಗೆ ಇಷ್ಟು ಇಂಟೀರಿಯರ್ ಖರ್ಚಾಗುತ್ತೆ ಅಂತ ಹೇಳೋದಕ್ಕಿಂತ ನಮ್ಮ ಮನೆ ಇಂಟೀರಿಯರ್ಗೆ ನಾನು ಇಷ್ಟು ಖರ್ಚು ಮಾಡಬಲ್ಲೆ. ಸೊ ಅದು ನಿಮ್ಗೆ ಮ್ಯಾಕ್ಸಿಮಮ್ ಇಟ್ಟರು ಪರವಾಗಿಲ್ಲ, ಮಿನಿಮಮ್ ಇಟ್ಕೋಬೇಕು, 1 ಲಕ್ಷ 2 ಲಕ್ಷ ಆ ಥರ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮಗೆ ಎಷ್ಟು, ಯಾಕೆಂದ್ರೆ ಇವತ್ತಿನ ಪ್ರಪಂಚ ನಿಂತಿರೋದು ನೀವು ಕಾಸು ಕೊಟ್ಟಷ್ಟು ಕಜ್ಜಾಯ ಸಿಗುತ್ತೆ. ಸೊ ನೀವು ಎಲ್ಲಿ ದುಡ್ಡು ಹಿಡಿದ್ರೆ ಅಲ್ಲಿ ಕೆಲಸ ಕೂಡ ಇಡದೇ ಇರುತ್ತೆ ಪ್ರತಿಯೊಂದು ಜಾಗದಲ್ಲೂ. ಅದು ಜನರಲ್ ಆಗಿ ಬರೋಂಥದ್ದು. ಉದಾಹರಣೆಗೆ ನಾನು ಪ್ರತಿಯೊಬ್ಬ ನಮ್ಮ ಕಸ್ಟಮರ್ಸ್ಗೆಲ್ಲ ಹೇಳ್ತಾರದು ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಸರ್ ಸಿಂಪಲ್ ಆಗಿ ಇಂಟೀರಿಯರ್ ಅಂದ್ರೆ ಬೇರೆ ಏನಿಲ್ಲ ಸರ್, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಲೆಕ್ಕಾಚಾರ ಹಾಕೋಬಹುದು ಆರಾಮಾಗಿ. ಏನಪ್ಪಾ ಅಂತಂದ್ರೆ ನಾನೊಂದು ಬೇಸಿಕ್ ಕಾರ್ ತಗೋಬೇಕಾ, ಅಥವಾ ಮಿಡ್ಲು ವೇರಿಯಂಟ್ ತಗೋಬೇಕಾ, ಅಥವಾ ಟಾಪ್ ಎಂಡ್ ತಗೊಳ್ಬೇಕಾ? ಬೇಸಿಕ್ ತಗೊಂಡು ಅದಕ್ಕೆ ಹೊರಗಡೆ ಬಂದು ಆಲ್ಟ್ರೇಷನ್ ಮಾಡಿಸ್ಕೋಬೇಕಾ, ಅಥವಾ ಮಿಡ್ ವೇರಿಯಂಟ್ ತಗೊಂಡು ಅದಕ್ಕೆ ಸಣ್ಣ ಪುಟ್ಟ ಏನಿದೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾ, ಅಥವಾ ಫುಲ್ ಟಾಪ್ ಎಂಡ್ ತಗೋಬೇಕಾ? ಈ ತರ ಡಿಸೈಡ್ ಮಾಡ್ಕೊಳ್ಳಿ ಸರ್, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಂಟೀರಿಯರ್ ಮುಂದೆ ಕೂಡ ಅದೇ ರೀತಿಯಾಗಿ. ಸೊ ಬಜೆಟ್ ನಿಮ್ದು ಇಟ್ಕೊಂಡಾಗ ನಾವೆಲ್ಲರೂ ಮಾಡೋದು ಇಷ್ಟೇ, ನಾನು ಅಂತ ಅಲ್ಲ, ಇಂಟೀರಿಯರ್ ಡಿಸೈನರ್ಸ್ ಆಗಿರ್ಬೋದು, ಇಂಟೀರಿಯರ್ ಕಂಪ್ನಿ ಪ್ರತಿಯೊಬ್ರು ಬಿಸ್ನೆಸ್ ಅಂತ ಬಂದಾಗ ಮಾಡೋದು ಅವ್ರ ಪ್ರಾಫಿಟ್ ನ ಪ್ರತಿಯೊಬ್ರು ತಗೊಳ್ತಾರೆ. ಅದರಲ್ಲಿ ಮಾರ್ಜಿನ್ ವೈಸ್ ಬೇರೆ ಒಬ್ಬೊಬ್ಬರಿಗೆ ಬೇಕಾದ್ರೆ ಬೇರೆ ಇರ್ಬೋದು, ಬಟ್ ವಿತೌಟ್ ಪ್ರಾಫಿಟ್ ಯಾರು ಕೆಲಸ ಮಾಡಲ್ಲ. ಸೊ ಹಾಗಾಗಿ ಪ್ರಾಫಿಟ್ ಅನ್ನೋದು ಯಾವುದೇ ಕಂಪ್ನಿಯವರು ತಗೊಳ್ತಾರೆ. ಸೆಕೆಂಡ್ ಬಂದು ಒಬ್ಬ ಲೇಬರಿಗೆ ಪೇಮೆಂಟ್ ಕೊಡ್ಲೇಬೇಕಿರುತ್ತೆ, ಯಾಕಂದ್ರೆ ಕೆಲಸ ಮಾಡೋರೆ ಅವರಾಗಿರೋದ್ರಿಂದ ಲೇಬರ್ ಪೇಮೆಂಟ್ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಒಂದೇ ಇರುತ್ತೆ. ಅದರಲ್ಲೂ ನೀವೇನಾದ್ರು ಕೆಲವೊಂದು ಸ್ಪೆಷಲ್ ಡಿಸೈನ್ಗಳನ್ನ ತಗೊಂಡಾಗ ಲೇಬರ್ ಚಾರ್ಜಸ್ ಜಾಸ್ತಿ ಇರುತ್ತೆ, ಸಿಂಪಲ್ ಆಗಿ ತಗೊಂಡಾಗ ಲೇಬರ್ ಚಾರ್ಜಸ್ ಕಡಿಮೆ ಇರುತ್ತೆ. ಆಸ್ ಯೂಶುವಲ್ ನಿಮಗೆ 160, 170 ರೂಪಾಯಿಂದ ಶುರುವಾಗಿ 400 ರೂಪಾಯಿ ಸ್ಕ್ವೇರ್ ಫೀಟ್ ವರೆಗೂ ಲೇಬರ್ ಮಾಡೋರು ಇದ್ದಾರೆ. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದು ತರದ್ದು ಇರುತ್ತೆ. ಸೊ ಅವ್ರ ಪ್ರಾಫಿಟ್ ಮಾರ್ಜಿನ್, ಒಂದು ಕಂಪನಿ ಅಥವಾ ಯಾರು ಕಾಂಟ್ರಾಕ್ಟ್ ಕೊಡ್ತೀರಾ ಅವ್ರಿಗೆ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ, ಅಥವಾ ಸರ್ವಿಸ್ ಚಾರ್ಜ್ ಅಂತ ಹೇಳ್ಬೋದು, ಅಥವಾ ಲೇಬರ್ ಚಾರ್ಜಸ್. ಇವೆರಡನ್ನೂ ಇಟ್ಕೊಂಡೆ ಉಳಿದಿರೋ ಅಮೌಂಟ್ ಅಲ್ಲಿ ಅವರು ಮೆಟೀರಿಯಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾನು ಕೂಡ ಅದನ್ನೇ ಮಾಡೋದು. ಸೊ ನಾನು ಇದನ್ನ ಓಪನ್ ಆಗಿ ಹೇಳ್ತೀನಿ, ಲೇಬರ್ ಚಾರ್ಜಸ್ ಮತ್ತೆ ನಮ್ಮ ಸರ್ವಿಸ್ ಚಾರ್ಜ್ ನ ತೆಗೆದಿಟ್ರೆ ಉಳಿದಿರೋ ಅಮೌಂಟ್ ನನ್ನ ಕೈಲಿ ಎಷ್ಟು ಉಳಿತಾ ಇದೆ, ಆ ಅಮೌಂಟ್ ಅಲ್ಲಿ ಅಷ್ಟೇ ನಾನು ನಿಮ್ಮ ಮನೆಗೆ ಇಂಟೀರಿಯರ್ ಪ್ಲಾನ್ ಮಾಡಕ್ ಸಾಧ್ಯ. ಸೊ ಹಾಗಾಗಿ ಆ ಬಜೆಟ್ ನ ನೀವು ಕೊಡುವಾಗ ಯೋಚನೆ ಮಾಡಕ್ ಕೊಡಿ, ನಾನು ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ. ನೀವು ಏನಾಗುತ್ತೆ, ಇವತ್ತಿನ ಸೋಷಿಯಲ್ ಮೀಡಿಯಾಗಳ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ವಿಡಿಯೋಗಳು ಇಂಟೀರಿಯರ್ ಬಗ್ಗೆ ಹರಿದಾಡ್ತಾ ಇರುತ್ತೆ. ಸೊ ಇಂಟೀರಿಯರ್ಗಳು ನಿಮ್ಗೆ ಕಣ್ಣು ಮುಂದೆ ಸಿಗ್ತಾ ಇರುತ್ತೆ, ತುಂಬಾ ಡಿಸೈನ್ಗಳು ಸಿಗ್ತಾ ಇರುತ್ತೆ. ಇದೆಲ್ಲವೂ ನನ್ನ ಮನೆಗೆ ಬೇಕು ಅಂತ ಹೇಳಿ ಆಸೆ ಹುಟ್ಟುತ್ತೆ. ಸೊ ಅಂತ ಟೈಮಲ್ಲಿ ಬಜೆಟ್ ಕೂಡ ಜಾಸ್ತಿ ಇರುತ್ತೆ. ಕಾರಣ ಇಷ್ಟೇ, ಯಾವ ಇಂಟೀರಿಯರ್ನವರು ಕೂಡ ಬೇಸಿಕ್ ಡಿಸೈನ್ಸ್ಗಳು ಅಥವಾ ಕಡಿಮೆ ಬಜೆಟ್ನ ಡಿಸೈನ್ಸ್ಗಳನ್ನ ವಿಡಿಯೋಗಳನ್ನ ಯಾರು ಕೂಡ ಅಪ್ಲೋಡ್ ಮಾಡಲ್ಲ. ಅಲ್ಲೇನೋ ತುಂಬಾ ಚೆನ್ನಾಗಿ ಬಂದಿದೆ, ವಾವ್ ಅನ್ನೋ ಫೀಲ್ ಇದೆ ಅನ್ನೋಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತಾರೆ. ಅದನ್ನ ನಾವು ಪ್ರೀಮಿಯಂ ಡಿಸೈನ್ಸ್ ಅಂತ ಕರಿತೀವಿ. ಸೊ ಯೂಶಲಿ ನಿಮ್ಗೆ ಅರ್ಥ ಆಗುತ್ತೆ, ಪ್ರೀಮಿಯಂ ಡಿಸೈನ್ಸ್ ಅಂದ್ರೆ ಒಂದು ಟಾಪ್ ಎಂಡ್ ಕ್ವಾಲಿಟಿ ವೈಸ್ ಅಂತ ಹೇಳಿ. ಸೊ ಟಾಪ್ ಎಂಡ್ ಅಂತ ಹೋದಾಗ ನಿಮಗೆ ಖರ್ಚು ಜಾಸ್ತಿ ಇದ್ದೇ ಇರುತ್ತೆ, ಹೈ ಎಂಡ್ ಬಜೆಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ನಿಮ್ಮ ಬಜೆಟ್ನ ನೀವು ಕನ್ಸಿಡರ್ ಮಾಡಿಕೊಂಡು ನನ್ನ ಬಜೆಟ್ ಇಷ್ಟೇ ಅಂತ ಹೇಳಿ ಫಿಕ್ಸ್ ಆಗೋದಾಗ ಏನಾಗುತ್ತೆ, ಅಲ್ಲಿಗೂ ಅವ್ರ ಹತ್ರ ಮಾತುಕತೆ ಕೂತಾಗ 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು, ಹೆಚ್ಚೇ ಆಗುತ್ತೆ. ಬಹುಶಃ ಇಂಟೀರಿಯರ್ ವಿಚಾರದಲ್ಲಿ ಕಡಿಮೆ ಆಗೋದು ಎಲ್ಲೋ ಅಪರೂಪದ ಸಂಗತಿ. ಅದು ಒಂದು ವೇಳೆ ಕಡಿಮೆ ಆಗ್ತಾ ಇದೆ, ವಾಟ್ ಎವರ್ ನಾನೀಗ ಒಂದು ಕೊಟೇಶನ್ ಕೊಟ್ಟಿರ್ತೀನಿ, ಆ ಕೊಟೇಶನ್ ಅಲ್ಲಿ 1 ಲಕ್ಷನೋ 2 ಲಕ್ಷನೋ ನಾನು ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಒಂದು ನಾನು ನಿಮ್ಮ ಹತ್ರ ಜಾಸ್ತಿ ಪ್ರಾಫಿಟ್ ಇಟ್ಟಿರ್ಬೇಕು, ಅಥವಾ ಮೆಟೀರಿಯಲ್ ಅಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಬೇಕು. ಸೊ ಇವೆರಡು ಇದ್ದೇ ಇರುತ್ತೆ ರೀಸನ್. ಇವೆರಡೂ ರೀಸನ್ ಇಲ್ಲದೆ ಯಾರು 4 ರಿಂದ 5 ಲಕ್ಷ ಪ್ರಾಫಿಟ್ ಇಟ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ ಅಂದ್ರೆ ಒಂದು ಮೆಟೀರಿಯಲ್ ಅಲ್ಲಿ ಇರುತ್ತೆ. ಸೊ ಈ ಮೆಟೀರಿಯಲ್ ಅಲ್ಲಿ ಹೆಂಗ್ ಸರ್ ಕಾಂಪ್ರಮೈಸ್ ಆಗೋದನ್ನ ನಾನು ನನ್ನ ನೆಕ್ಸ್ಟ್ ಜರ್ನಿಯಲ್ಲಿ ವಿಡಿಯೋಲಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿ ಹಾಗೆ ಒಂದಷ್ಟು ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನನ್ನ ಪೇಜ್ನ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ. ಸೊ ಇನ್ನೊಂದಷ್ಟು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಜರ್ನಿ ಇದೇ ರೀತಿಯಾಗಿ ಮುಂದುವರಿತಾನೆ ಇರುತ್ತೆ. ಥ್ಯಾಂಕ್ ಯು.